ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಎರಡು ಕಡೆಗಳಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಈಗ ಎರಡೂ ಕಡೆಗಳಲ್ಲೂ ಕೂಡ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಒಂದು ದಾವಣಗೆರೆ ದಕ್ಷಿಣ, ಕಾರಣ ಶಾಮನೂರು ಶಿವಶಂಕರಪ್ಪರ ನಿಧನದ ಹಿನ್ನೆಲೆ. ಇನ್ನೊಂದು ಬಾಗಲಕೋಟೆ ಮೇಠಿ ಅವರ ನಿಧನದ ಹಿನ್ನೆಲೆ. ಈಗ ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತನಾಡೋದಾದ್ರೆ, ಶಾಮನೂರು ಶಿವಶಂಕರಪ್ಪರ 4 ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಭರ್ಜರಿ ಜಯಗಂಡಂತಹ ಒಂದು ಕ್ಷೇತ್ರ ಅದು ದಾವಣಗೆರೆ ದಕ್ಷಿಣ. ಇನ್ನು 2008, 2013, 2018, 2023 ಈ 4 ಬಾರಿಯೂ ಕೂಡ ಭರ್ಜರಿ ಮತಗಳೊಂದಿಗೆ ಶಾಮನೂರು ಶಿವಶಂಕರಪ್ಪರು ಆ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ. ಅಲ್ಲಿನ ಜಾತಿವಾರು ಮತದಾರರ ಸಂಖ್ಯೆಯನ್ನು ನೋಡೋದಾದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 88,000 ಅಲ್ಪಸಂಖ್ಯಾತ ಮುಸ್ಲಿಮರ ಮತಗಳಿದ್ದಾವೆ. ಇನ್ನು ಲಿಂಗಾಯತ ಮತದಾರರ ಸಂಖ್ಯೆಯೂ ಕೂಡ ಜಾಸ್ತಿನೇ ಇದೆ. 70,000 ರಿಂದ 75,000 ಲಿಂಗಾಯತ ಮತದಾರರಿರ್ತಕ್ಕಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಇನ್ನು ಕುರುಬರು ಕೂಡ ಇದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇವೆಲ್ಲವೂ ಕೂಡ ನಿರ್ಣಾಯಕ ಸಮುದಾಯಗಳೇ. ಆದರೆ 2008 ರಿಂದ 2013, 2018, 2023 ಈ ಸಂದರ್ಭಗಳಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ಕೂಗು, ಒಂದು ಆಕ್ರೋಶ ಈಗ ಶಾಮನೂರು ಅವರ ನಿಧನದ ನಂತರ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಆ ಕೂಗೇನು, ಆ ಅಸಮಾಧಾನ ಏನು? ದಶಕಗಳಿಂದ ಮುಸಲ್ಮಾನರ ಗರ್ಭದಲ್ಲಿ ಅಡಗಿದ್ದ ಒಂದು ಆಕ್ರೋಶ ಈಗ ವಿಸ್ಫೋಟ. ಏನಂದ್ರೆ 88,000 ಮುಸ್ಲಿಂ ಮತಗಳಿರ್ತಕ್ಕಂತಹ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡೋದಾದ್ರೆ ಶಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆ ಕೊಡಬಾರದು, ಬದಲಾಗಿ ಅಲ್ಲೊಂದು ಮುಸ್ಲಿಂ ಅಭ್ಯರ್ಥಿಗೆ ಅಥವಾ ಮುಸ್ಲಿಂ ಸೀಟನ್ನು ಕೊಡಬೇಕು ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗಿದೆ. ಹೌದು, ಒಂದು ಕ್ಷೇತ್ರದಲ್ಲಿ ಒಂದು ಸಮುದಾಯದ ಬಾಹುಳ್ಯ ಇರತಕ್ಕಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಆ ಸಮುದಾಯ ಈ ತರಹದ್ದೊಂದು ಮನವಿಯನ್ನು ಮಾಡೋದು ಸಹಜ. ಇನ್ನು ಇವರ ಮನವಿಗೆ ಸ್ಪಂದನೆ ಕೊಡುತ್ತಾ ಕಾಂಗ್ರೆಸ್ ಅನ್ನೋದೇ ಪ್ರಶ್ನೆ. 88,000 ಒಂದು ಕಮ್ಯುನಿಟಿ ಇರ್ತಕ್ಕಂತಹ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಸೀಟ್ ಕೊಟ್ಟರೆ ಗೆಲ್ಲಬಹುದಾ ಅನ್ನೋ ಸಂದೇಹ ಕಾಂಗ್ರೆಸ್ಸಿಗಿರುತ್ತೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಕೂಡ ಮುಸ್ಲಿಂ ಸಮುದಾಯದ ಜೊತೆ ಒಳ್ಳೆಯ ವಿಶ್ವಾಸವನ್ನು ಇಟ್ಕೊಂಡವರು. ಹಾಗಾಗಿನೇ ಅಲ್ಲಿನ ಬಹುಸಂಖ್ಯೆಯ ಮುಸಲ್ಮಾನರು ಶಾಮನೂರು ಅವರಿಗೆ ಮತ ಹಾಕ್ತಾ ಇದ್ರು. ಈ ಬಾರಿ ಹಂಗಲ್ಲ. ರಾಜಕೀಯ ಎಜುಕೇಟೆಡ್ ಆಗಿದ್ದಾರೆ ಅವರು. ರಾಜಕೀಯವಾಗಿ ನಮ್ಮ ಸಮುದಾಯಕ್ಕೂ ಅಸ್ತಿತ್ವ ಬೇಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿಡ್ತಿದ್ದಾರೆ. ಇನ್ನು ಕಳೆದ ಬಾರಿ ನಿಮಗೆ ಗೊತ್ತಿರೋ ಹಾಗೆ JDS ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಕಳೆದ ಬಾರಿ ಟಿಕೆಟ್ ಅನ್ನು ಕೊಟ್ಟಿತ್ತು. ಅವರು ಗಳಿಸಿದ ಮತ ಎಷ್ಟು? 1,500 ಚಿಲ್ಲರೆ. ಇನ್ನು SDPI ಕೂಡ ಕಂಟೆಸ್ಟ್ ಮಾಡಿತ್ತು, ಅವರು ಗಳಿಸಿದ್ದು 1,000 ಚಿಲ್ಲರೆ. ಹೀಗಿದ್ದಾಗ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಗೆಲ್ಲಲಾರರು ಅನ್ನುವಂತಹ ಅಪನಂಬಿಕೆಗೆ ಒಳಗಾಗಿದೆಯಾ ಕಾಂಗ್ರೆಸ್? ಈ ಬಾರಿ ಅಲ್ಲಿನ ಅಲ್ಪಸಂಖ್ಯಾತರು ಏನಾದರೂ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದ್ದಾವೆ. ನಾವು ಸ್ವತಂತ್ರರಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲಿ ಗೆದ್ದು ಬರ್ತೀವಿ ಅನ್ನುವಂತಹ ಭರವಸೆಯನ್ನು ಮೂಡಿಸ್ತಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಅವರ ಸ್ಪಂದನೆಗೆ ಸ್ಪಂದಿಸುತ್ತಾ, ಅವರ ಬೇಡಿಕೆಗೆ ಸ್ಪಂದನೆ ಕೊಡುತ್ತಾ? ರಾಜಕೀಯ ತಾರತಮ್ಯ ಮಾಡ್ತಾ ಇದೆ ಕಾಂಗ್ರೆಸ್ ಎನ್ನುವಂಥ ಆರೋಪ ಇದೆ. ಲಿಂಗಾಯತರ ಡಾಮಿನೇಟ್ ಪ್ರದೇಶದಲ್ಲಿ ಲಿಂಗಾಯತರಿಗೆ ನೀವು ಸೀಟನ್ನು ಕೊಡ್ತೀರಿ, ಕುರುಬರೇ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಕುರುಬ ಸಮುದಾಯದ ಅಭ್ಯರ್ಥಿಗೆ ನೀವು ಸೀಟನ್ನು ಕೊಡ್ತೀರಿ. ಮುಸ್ಲಿಂ ಜನಸಂಖ್ಯೆ, ಮುಸ್ಲಿಂ ಮತ ಸಂಖ್ಯೆಯಲ್ಲಿ ಅತಿ ಹೆಚ್ಚಿರ್ತಕ್ಕಂತಹ ದಾವಣಗೆರೆ ದಕ್ಷಿಣದಲ್ಲಿ ಯಾಕೆ ನೀವು ಕೊಡ್ತಾ ಇಲ್ಲ ಆ ಕಮ್ಯುನಿಟಿಗೆ? ಈ ತರಹದ್ದೊಂದು ಪ್ರಶ್ನೆ ಈಗ ಉದ್ಭವಗೊಂಡಿದೆ. ಇದು ಒಂದು ತರಹದ ಸವಾಲಾಗಿ ಪರಿಣಮಿಸಿದೆ. 2 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗಬೇಕು, ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಈ 2 ಕ್ಷೇತ್ರವೂ ಕೂಡ ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.